ಒಂದು ಸುಂದರವಾದ ಹಳ್ಳಿಯ ಹತ್ತಿರ ದೊಡ್ಡ ಕಾಡು ಇತ್ತು. ಆ ಕಾಡಿನಲ್ಲಿ ಅನೇಕ ಮರಗಳು ಇದ್ದವು. ಅಲ್ಲಿ ಆಲದ ಮರ, ಮಾವಿನ ಮರ, ತೆಂಗಿನ ಮರ ಎಲ್ಲವೂ ಒಟ್ಟಿಗೆ ಬೆಳೆದು ನಿಂತಿದ್ದವು. ಅವುಗಳು ಕೇವಲ ಮರಗಳಲ್ಲ, ಒಳ್ಳೆಯ ಸ್ನೇಹಿತರಾಗಿದ್ದರು. ಆ ಕಾಡಿನಲ್ಲಿ ಒಂದು ಚಿಕ್ಕ ಸಸಿ ಇತ್ತು. ಅದು ಹೊಸದಾಗಿ ಬೆಳೆದಿತ್ತು. ಸಣ್ಣದಾಗಿದ್ದ ಕಾರಣ ಅದು ಯಾವಾಗಲೂ ದುಃಖ ಪಡುತ್ತಿತ್ತು. ಒಂದು ದಿನ ಅದು ದೊಡ್ಡ ಆಲದ ಮರವನ್ನು ಕೇಳಿತು, ನಾನು ಇಷ್ಟು ಚಿಕ್ಕದಾಗಿದ್ದೇನೆ, ನೀನು ಎಷ್ಟು ದೊಡ್ಡದಾಗಿದ್ದೀಯ, ನಾನು ಯಾವಾಗ ದೊಡ್ಡದಾಗುತ್ತೇನೆ ಎಂದು ಕೇಳಿತು. ಆಲದ ಮರ ಮೃದುವಾಗಿ ಉತ್ತರಿಸಿತು, ಪ್ರತಿ ಮರಕ್ಕೂ ತನ್ನ ಸಮಯ ಬರುತ್ತದೆ. ನೀನು ತಾಳ್ಮೆಯಿಂದ ಇರಬೇಕು. ದಿನಗಳು ಕಳೆದವು. ಬೇಸಿಗೆ ಬಂತು. ಬಿಸಿಲು ತುಂಬ ಜಾಸ್ತಿ ಆಯಿತು. ದೊಡ್ಡ ಮರಗಳು ತಮ್ಮ ನೆರಳಿನಿಂದ ಜನರು ಮತ್ತು ಪ್ರಾಣಿಗಳನ್ನು ಕಾಪಾಡುತ್ತಿದ್ದರು. ಚಿಕ್ಕ ಸಸಿಗೂ ಸೂರ್ಯನ ಶಾಖ ತಟ್ಟುತ್ತಿತ್ತು, ಆದರೆ ಸಹನೆ ಮಾಡಿಕೊಂಡು ನಿಂತಿತ್ತು. ಮಳೆಗಾಲ ಬಂತು. ಮಳೆಯ ಹನಿಗಳು ನೆಲಕ್ಕೆ ಬಿದ್ದವು. ಚಿಕ್ಕ ಸಸಿ ನಿಧಾನವಾಗಿ ಬೆಳೆಯತೊಡಗಿತು. ಹಸಿರು ಎಲೆಗಳು ಮೂಡಿದವು. ಅದು ದಿನದಿಂದ ದಿನಕ್ಕೆ ದೊಡ್ಡದಾಯಿತು. 1 ವರ್ಷ ಕಳೆಯಿತು. ಈಗ ಆ ಸಸಿ ಒಂದು ಸುಂದರವಾದ ಮರವಾಗಿತ್ತು. ಅದರ ಕೆಳಗೆ ಮಕ್ಕಳು ಆಟ ಆಡುತ್ತಿದ್ದರು. ಹಕ್ಕಿಗಳು ಗೂಡು ಕಟ್ಟಿದ್ದವು. ಆ ಸಸಿ ಈಗ ಅರಿತುಕೊಂಡಿತು, ತಾಳ್ಮೆ ಮತ್ತು ಸಮಯ ಇದ್ದರೆ ನಾವು ಕೂಡ ದೊಡ್ಡವರಾಗಬಹುದು. ಆಲದ ಮರ ನಗುತ್ತಾ ಹೇಳಿತು, ನೋಡು, ನೀನು ಕೂಡ ಈಗ ಎಲ್ಲರಿಗೂ ಉಪಯೋಗವಾಗುವ ಮರವಾಗಿದ್ದೀಯ ಎಂದಿತು.